ನಮಸ್ಕಾರ. ನಾನು ನಾಗರಾಜ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ಈಗಾಗಲೇ ನಾವು ಏನು ಬೆಳಗಾವಿಯಲ್ಲಿ ಈ MS ನವ್ರದ್ದು ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವ್ರ ಪುಂಡಾಟಿಕೆ ಭಾಳಷ್ಟು ಇದಾಗಿದೆ. ಯಾಕಂದರೆ ಅವರ ಒಂದು ಸಂಘಟನೆಯನ್ನು ಬ್ಯಾನ್ ಮಾಡಬೇಕೇಳಿ ಈಗ ಹೋರಾಟ ಮಾಡ್ತಾನೆ ಇದ್ದಾರೆ, ನಿಷೇಧವನ್ನು ಮಾಡಬೇಕೇಳಿ. ಯಾಕಂದರೆ ಇದ್ರ ಬಗ್ಗೆ ಮೋದಿಯವರು ಚಿಂತನೆಯನ್ನು ಮಾಡ್ತಾನೆ ಇಲ್ಲ. ಯಾಕಂದರೆ ಅವರ ಪುಂಡಾಟಿಕೆ ಸುಖ ಸುಮ್ಮನೆ ಕಾಲು ಕೆದರ್ಕೊಂಡು ಜಗಳಕ್ಕೆ ಬರುವಂಥದ್ದು, ಅದನ್ನು MS ಸಂಘಟನೆಯನ್ನು ಕೂಡಲೇ ಬ್ಯಾನ್ ಮಾಡಬೇಕು, ನಿಷೇಧ ಮಾಡಬೇಕು. ಯಾಕಂದರೆ ದೇಶದ ಶಾಂತಿಯನ್ನು ಕದಡ್ತಾ ಇದ್ದಾರೆ ಅವರು. ಯಾಕಂದರೆ ಶಾಂತಿಯುತವಾಗಿದ್ದಂತಹ ನಮ್ಮ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಮತ್ತು ಬಾಕಿ ಎಲ್ಲ ಕಡೆಗೆ ಇದರ ಪ್ರಭಾವ ಬೀರುವಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕಾಗಿ ಇದರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಹಸ್ತಕ್ಷೇಪವನ್ನು ಮಾಡಬೇಕು. ಯಾಕಂದರೆ ಅಲ್ಲಿ ನೋಡಿ, ತಮಿಳುನಾಡಲ್ಲೂ ಕೂಡ ಇದೇ ರೀತಿ ನಡೀತಾ ಇದೆ. ಹಿಂದಿ ಏರಿಕೆ ಆಗೋದ್ರಿಂದ ಅವರೆಲ್ಲ ಮಸಿ ಬಡ್ದೆ ಅವ್ರಿಗೆ ಮಂಗಳಾರತಿಯನ್ನು ಮಾಡಿದ್ದಾರೆ. ಇಲ್ಲೂ ಕೂಡ ನಾವು ಮಂಗಳಾರತಿಯನ್ನು ಮಾಡಿದ್ದೀವಿ ಉತ್ತರ ಕನ್ನಡದಲ್ಲಿ. ಆದರೂ ಕೂಡ ಏನು ಬೆಳಗಾವಿಯಲ್ಲಿ ಅವ್ರದ್ದು ಬಾಲ ಬಿಚ್ತಾ ಇದ್ದಾರೆ. ಯಾಕಂದರೆ ಅವರು ಬಸ್ನ ಕಂಡಕ್ಟ್ರಿ ಇವರಿಗೆಲ್ಲ ಹೊಡೆದ್ಬಿಟ್ಟು ಅವರೆಲ್ಲ ನಾಟಕ ಮಾಡಿದ್ದಾರೆ. ಅದಕ್ಕಾಗಿ MS ಕೂಡಲೇ ಬ್ಯಾನ್ ಮಾಡಬೇಕು. ಯಾಕಂದರೆ ಅಲ್ಲಿ ಮತ್ತು ಎಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏನಿದ್ದಾರೆ ಅವರಿಗೂ ಒಂಥರ ಎಲ್ಲ ಕಡೆ ದೇಶದಲ್ಲಿ, ರಾಷ್ಟ್ರದಲ್ಲಿ ಮತ್ತು ವಿದೇಶದಲ್ಲೆಲ್ಲ ಬ್ಯಾನ್ ಮಾಡಬೇಕು, ನಿಷೇಧ ಮಾಡಬೇಕು. ಯಾಕಂದರೆ ಅವರು ಒಂದು MS ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮಗೆ ಅವರಿಗೆ MS ಕೂಡಲೇ ನಿಷೇಧ ಮಾಡಬೇಕು. ಮತ್ತು ದೇಶದ ಶಾಂತಿಯನ್ನು ಕದಡ್ದಿದ್ದಂಗೆ ನೋಡ್ಕೊಳ್ಬೇಕು. ಯಾಕಂದರೆ ಅವರು ಏನು ಮಾಡ್ತಾಯಿದ್ದಾರೆ, ಪ್ರತಿಯೊಂದು ಸಾರಿ ನಮ್ಮ ಕಾಲು ಕೆದರ್ಕೊಂಡು ನಮ್ಮ ತಾಳ್ಮೆಯನ್ನು, ಕನ್ನಡಿಗರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾಯಿದ್ದಾರೆ. ಅದು ಕೂಡಲೇ ನಿಲ್ಲಬೇಕು. ಮತ್ತು ಕನ್ನಡಿಗರು ಮತ್ತು ಸ್ವಾಭಿಮಾನದ ಪ್ರಶ್ನೆ ಕನ್ನಡಿಗರದು. ಎಲ್ಲ ಕನ್ನಡಿಗರು ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಬೇಕು. ಕೇವಲ ವೇದಿಕೆಯವರಷ್ಟೇ ಧ್ವನಿ ಎತ್ತಾ ಇದ್ದಾರೆ, ಅದು ವೇದಿಕೆಯವರಷ್ಟೇ ಹೇಳ್ತಾರೆ ಸಾಕಾಗೋದಿಲ್ಲ. ಪ್ರತಿಯೊಬ್ಬರು ಕನ್ನಡಿಗನ ಹಕ್ಕು ಇದು. ಆ ಒಂದು ನಿಟ್ಟಿನಲ್ಲಿ MS ಅವ್ರನ್ನ ಈಗ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನಿದೆ, ಅವರು ಏನು ಕೆಲಸ ಇಲ್ಲದಿದ್ದ ಟೈಮಿಗೆ ಅವ್ರಿಗೆ ಈಗ ಕೆಲಸ ಇರಲಿಲ್ಲ, ಬೇಕಡೆ ಕಾಲು ಕೆದ್ರುಕೊಂಡು ಸುಖ ಸುಮ್ಮನೆ ಜಗಳಕ್ಕೆ ಬರುವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಅವರು ಕೂಡಲೇ ಮತ್ತು ಆ ಪುಂಡಾಟಿಕೆ ಮೇರೆದಂಥವರಿಗೆಲ್ಲ ಕೂಡಲೇ ಗಡೀಪಾರು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ.